ಬ್ರಹ್ಮಾವರದ ವಲಯ ಕೃಷಿ ವಿಜ್ಞಾನ ಕಾಲೇಜು ಕಾರ್ಕಳದ ಶಿರ್ಲಾಲು ಗ್ರಾಮವನ್ನು ದತ್ತು ತೆಗೆದುಕೊಂಡು ಕಸಿ ಕಾಳುಮೆಣಸು ಹಾಗೂ ಜೇನು ಕೃಷಿಗೆ ಪ್ರೋತ್ಸಾಹ ನೀಡುತ್ತಿದೆ. ಕೃಷಿ ವಿಜ್ಞಾನ ಕಾಲೇಜು ಒದಗಿಸಿಕೊಟ್ಟಿರುವ ಮಾಹಿತಿಯ ಪ್ರಯೋಜನ ಪಡೆದಿರುವ ಪ್ರಗತಿಪರ ರೈತ ಬಾಂಧವರಲ್ಲಿ ಒಬ್ಬರು ಶಿರ್ಲಾಲುವಿನ ಧರಣೇಂದ್ರ ಜೈನ್ ಅವರು. ಧರಣೇಂದ್ರ ಜೈನ್ ಅವರು ತಮ್ಮ 6 ಎಕರೆ ಜಮೀನಿನಲ್ಲಿ ಭತ್ತ, ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಪಪ್ಪಾಯ, ರಂಬೂಟನ್, ನಿಂಬು ಸೇರಿದಂತೆ ವಿವಿಧ ಬೆಳೆಗಳ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೈನುಗಾರಿಕೆ, ಜೇನು ಸಾಕಾಣಿಕೆಯಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಈ ಬಗ್ಗೆ ಅವರ ಮಾತುಗಳಿವು. ನಮ್ಮ ಕೃಷಿ ಏರಿಯಾ ಸುಮಾರು 6 ಎಕರೆ ಇದೆ. ಇದರಲ್ಲಿ ನಾವು ಮಿಶ್ರವಾಗಿ ಭತ್ತ, ತೆಂಗು, ಅಡಿಕೆ, ಕಾಳುಮೆಣಸು, ಬಾಳೆ ಇವೆಲ್ಲ ಬೆಳೀತಾ ಇದ್ವಿ. ಇತ್ತೀಚೆಗೆ ಹೈನುಗಾರಿಕೆ, ಹಣ್ಣಿನ ಪಪ್ಪಾಯಿ ಎಲ್ಲ ಬೆಳೆಸ್ತಾ ಇದ್ವಿ. ರೈತರಿಗೆ ಮೊದಲು ಬೇಗ ಸಿಗುವಂಥ ಆದಾಯ ಅಂದರೆ ಹೈನುಗಾರಿಕೆ. ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಸ್ವಂತವಾಗಿ ಮಾಡಬೇಕು. ಹೈನುಗಾರಿಕೆ ಕೆಲಸದವರನ್ನು ಬಿಟ್ಟು ಸ್ವಂತವಾಗಿ ಯಾರು ಮಾಡ್ತಾರೋ ಅವರಿಗೆ ನಿಜವಾಗಲೂ ಹೈನುಗಾರಿಕೆಯಲ್ಲಿ ಲಾಭದಾಯಕ. ಕೂಲಿ ಆಳುಗಳಿಗಿಂತ ಯಾವುದನ್ನು ಹೆಚ್ಚು ಮುಖ್ಯವಾಗಿ ಅವನು ಮಾಡ್ತಾನೋ ಅದು ತರಕಾರಿ ಆಗಲಿ ಯಾವುದೇ ಆಗಲಿ. ಆಮೇಲೆ ಮೊದಲಾಗಿ ನಾನು ನಮ್ಮ ಕೃಷಿ ಬಗ್ಗೆ ಮೊದಲು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಲಯ ಕೃಷಿ ವಿಜ್ಞಾನ ಕಾಲೇಜು ಬ್ರಹ್ಮಾವರ ಇವರಿಗೆ. ಯಾಕಂದರೆ ಇವರು ನಮ್ಮ ಶಿರ್ಲಾಲ್ ಗ್ರಾಮವನ್ನು ದತ್ತು ಗ್ರಾಮವಾಗಿ ತಗೊಂಡ ಮೇಲೆ ಕಾಳುಮೆಣಸು, ಜೇನು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದನ್ನು ಕೊಟ್ಟು ನಮ್ಮ ಶಿರ್ಲಾಲಿಗೆ ಏನು ಬೇಕೋ ಅದನ್ನು ಮುಖ್ಯವಾಗಿ ಒದಗಿಸಿಕೊಟ್ಟಿರ್ತಾರೆ. ಪ್ರತಿಯೊಬ್ಬ ರೈತರಿಗೂ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೆ ಏನಿದೆಯೋ ಅದನ್ನು ಕಾರಣವಾಗಿದ್ದಾರೆ. ಮುಖ್ಯವಾಗಿ ತರಕಾರಿ ಬೆಳೆ ಮೊದಲಾಗಿ ಪ್ರಾಯೋಗಿಕವಾಗಿ ಶಿರ್ಲಾಲಲ್ಲಿ ಅರ್ಕಮಂಗಳ ಅನ್ನುವಂಥದ್ದನ್ನು ಮೀಟರ್ ಅಲಸಂಡೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಶಿರ್ಲಾಲ್ ರೈತರು ಸಿಕ್ಕಾಪಟ್ಟೆ ಅಂದರೆ ಟನ್ಗಟ್ಟಲೆ ಮಾಡಿದ್ದಾರೆ. ಅದರಿಂದಂತೂ ಸಿಕ್ಕಾಪಟ್ಟೆ ತರಕಾರಿ ಲಾಭ ಆಗಿದೆ. ತರಕಾರಿ ಆಗಲಿ ಯಾವುದೇ ಆಗಲಿ ಸ್ವಂತವಾಗಿ ಬೆಳೆದು ಮಾಡಿದವನಿಗೆ ನಿಜವಾಗಲೂ ಲಾಭ ಇದೆ. ಇದಕ್ಕೆ ಮೊದಲು ನಾನು KVK ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಜೇನು ಪೆಟ್ಟಿಗೆಯನ್ನು ಅಷ್ಟೇ ನಾವು ಒಂದು 10 ಪೆಟ್ಟಿಗೆಯಲ್ಲಿ ಸುಮಾರು ಒಂದು 20 kg ಈ ವರ್ಷ ತೆಗೆದಿದ್ವಿ. ಅದನ್ನು ಪ್ಯೂರ್ ಜೇನುತುಪ್ಪವಾಗಿ ಸುಮಾರು 500 ರೂಪಾಯಿ kgಗೆ ಬ್ರಹ್ಮ ಅವರೇ ಬೇಕಾದವರಿಗೆ, ಡಾಕ್ಟ್ರುಗಳಿಗೆ, ಆಯುರ್ವೇದಿಕ್ ಔಷಧಿಗೆಲ್ಲ ತಗೊಂಡು ಹೋಗ್ತಾರೆ. ಈಗ ನಾವು ಪಪ್ಪಾಯಿ, ಹಣ್ಣಿನ ಗಿಡ ಇವೆಲ್ಲ ಪ್ರಾಯೋಗಿಕವಾಗಿ ಬೆಳೀತಾ ಇದ್ವಿ. ಮುಂದಿನ ವರ್ಷ ಅದನ್ನು ನಮಗೆ ಲಾಭದಾಯಕವಾಗಿದೆ. ಅದು KVK ಅವರ ಮುಖಾಂತರನೇ ರಂಬುಟಾನ್ ಆಗಲಿ, ನಿಂಬು ಆಗಲಿ, ಬೇರೆ ಯಾವುದೇ ಹಣ್ಣು, ಪಪ್ಪಾಯಿ ಗಿಡ ಇವೆಲ್ಲ ಇದನ್ನು ನಮಗೆ ಅದನ್ನು ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಅದನ್ನು ಯಾವ ಥರ ಬೆಳಿಬೇಕು ಅನ್ನೋ ಪ್ರತಿ ಅವರು ಯಾವಾಗ ನಾವು ಅವರಿಗೆ ಇದು ಮಾಡ್ತೀವೋ ಆವತ್ತು ಖುದ್ದಾಗಿ ಬಂದು ಅವರೇ ಎಲ್ಲ ಮಾಹಿತಿ ಕೊಡ್ತಾರೆ. ಇದರಿಂದಾಗಿ ನಾವು ರೈತರಿಗೆ ಏನು ಹೇಳೋದು, ಎಲ್ಲವನ್ನೂ ಒಂದೇ ಬೆಳೆ. ಮೊದಲು ನಾವು ಬರೀ ಭತ್ತ ಬೆಳೀತಾ ಇದ್ವಿ, ಆಮೇಲೆ ಅಡಿಕೆ ಬೆಳೀತಾ ಇದ್ವಿ. ಈಗ ಕಾಳುಮೆಣಸು, ಬಾಳೆ ಇವೆಲ್ಲ ತರಕಾರಿ, ಈಗ ಮುಖ್ಯ ಹೈನುಗಾರಿಕೆ ಇವೆಲ್ಲ ಮಾಡೋದ್ರಿಂದ ಪ್ರತಿಯೊಬ್ಬ ರೈತರಿಗೆ ನಿವ್ವಳ ಲಾಭ ಸಿಗುತ್ತೆ. ಮೋದಿ ಇದೆಯಲ್ಲ 22,000ಕ್ಕೆ ಏನು ರೈತರು ದಿಗುಣ ಆಗಬೇಕು ಅನ್ನೋ ಇದೆಯಲ್ಲ, ಅದಕ್ಕೆ ಇದು ಪೂರಕವಾಗಿ ಮಾಡಿದರೆ ಎಲ್ರಿಗೂ ಲಾಭದಾಯಕವಾಗಿರುತ್ತೆ. ಈಗ ತೋಟಗಾರಿಕೆ ಬೆಳೆ ಬೆಳೆಯೋದ್ರಿಂದ ಸುಮಾರು ಒಂದು ವರ್ಷಕ್ಕೊಂದು 10 ಲಕ್ಷ ರೂಪಾಯಿ ನಮಗೆ ಆದಾಯ ಬರ್ತದೆ. ಅದರಲ್ಲಿ ಖರ್ಚು ಹೋದ್ರೂ ಒಂದು 5-6 ಲಕ್ಷ ರೂಪಾಯಿ ಅಂತೂ ಉಳಿಸ್ಬೋದು ಎಲ್ಲರೂ. ಭತ್ತ ಸುಮಾರು 1.5 ಎಕರೆಯಲ್ಲಿ 2 ಬೆಳೆ ಬೆಳಿತೀವಿ. 2 ಬೆಳೆನೂ ಒಳ್ಳೆ ಫಸಲು ಬರುತ್ತೆ. ಭತ್ತ ಕೊಯ್ದ ಮೇಲೆ ನಾವು ಅದರಲ್ಲಿ ತರಕಾರಿ ಮಾಡ್ತೀವಿ. ತರಕಾರಿ ಮಾಡಿದ ಜಾಗದಲ್ಲಿ ಮತ್ತೆ ತರಕಾರಿನೂ ಲಾಭ ನಮಗೆ. ತರಕಾರಿ ಮಾಡಿದ ಭತ್ತದಲ್ಲಿ 2ನೇ ಭತ್ತ ಬಂದಾಗ ಅದು ಇಳುವರಿನೂ ಚೆನ್ನಾಗಿ ಬರುತ್ತೆ. 2 ಸಲ ಗೊಬ್ಬರ ತಗೊಳುತ್ತೆ, ತರಕಾರಿನೂ ಚೆನ್ನಾಗಿ ಬರುತ್ತೆ, ಭತ್ತನೂ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಈ ಥರ 2 ಲಾಭ ಬರುತ್ತೆ ನಮಗೆ. ಅದಲ್ಲದೆ ತೋಟದಲ್ಲಿ ನಾವು ಸುಮಾರು ನಮಗೆ 15 ಕ್ವಿಂಟಾಲ್ ಅಡಿಕೆ ಆಗ್ತಿತ್ತು. ಈಗ ನಾವು ಏರಿಯಾ ಜಾಸ್ತಿ ಮಾಡಿದಾಗ ಸುಮಾರು 40ರಿಂದ 45 ಕ್ವಿಂಟಾಲ್ ಅಡಿಕೆ ಆಗ್ತಾಯಿದೆ ನಮಗೆ.
ಅದಲ್ಲದೆ ಕಾಳುಮೆಣಸು ಮೊದಲೆಲ್ಲ ರೋಗ ಬಂದು ಇದಾಗಿದೆ. ಈಗ ನಮಗೆ KVK ಅವರು ಕಸಿ ಕಾಳುಮೆಣಸು ಗಿಡ ಕೊಟ್ಟು ಎಲ್ರಿಗೂ ರೈತರಿಗೆ ಕೊಟ್ಟು ಅದನ್ನು ರೋಗ ನಿರ್ವಹಣೆ ಬಗ್ಗೆ ಅದಕ್ಕೆ ಪೆಪ್ಪರ್ ಸ್ಪ್ರೇ ಆಗಲಿ ಇಂಪ್ರೂವ್ಮೆಂಟಿಗೆ ಅದನ್ನೆಲ್ಲ ಕೊಟ್ಟು ಅದನ್ನು ನಮಗೆ ಒಳ್ಳೆಯ ಇನ್ಕಮ್ ಇದೆ. ಈಗ ಸಮಗ್ರ ಕೃಷಿ ಜೊತೆ ಇತ್ತೀಚೆಗೆ ಬ್ರಹ್ಮಾವರದ ಕೃಷಿ ವಿಜ್ಞಾನಿಗಳ ಸಲಹೆ ಮೇರೆಗೆ ಅಡಿಕೆ ನರ್ಸರಿಯನ್ನು ಪ್ರಾರಂಭ ಮಾಡಿದ್ದೀನಿ. ಅದ್ರ ಜೊತೆ ಕಸಿ ಕಾಳುಮೆಣಸು ಗಿಡ ಕಸಿ ಕಾಟದ ತರಬೇತಿ ಪಡೆದು ಕಸಿ ಕಾಳುಮೆಣಸು ಗಿಡವನ್ನು ಮಾಡಬೇಕು ಅಂತ ಇದ್ದೀನಿ. ಸುಮಾರು ಹೋದ ವರ್ಷ ನಾವು 5,000 ಗಿಡ ಮಾಡಿದ್ವಿ ಅಡಿಕೆ ಗಿಡ. ಸುಮಾರು ನನಗೆ ಅದರಲ್ಲಿ ಒಂದು 25,000-30,000 ರೂಪಾಯಿ ಲಾಭ ಆಗಿರುತ್ತದೆ. ಅದಕ್ಕೆ ಪ್ರಾಯೋಗಿಕವಾಗಿ ಈಗ ನಾವು ಕಸಿ ಕಾಳುಮೆಣಸು ಗಿಡನೂ ರೆಡಿ ಮಾಡಬೇಕು ಅಂತ ಇದ್ದೀನಿ. ಮುಂದಿನ ವರ್ಷ ಈ ವರ್ಷ 10,000 ಅಡಿಕೆ ಗಿಡ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀನಿ. ವಿಜ್ಞಾನಿಗಳಾದ ಧನಂಜಯ ಅವರು ಮಾತನಾಡಿ, ವಿವಿಧ ಬೆಳೆಗಳ ಬೇಸಾಯ, ಹೈನುಗಾರಿಕೆ, ಗೋಬರ್ ಗ್ಯಾಸ್ ನಿರ್ವಹಣೆ, ಕೀಟಗಳ ನಿರ್ವಹಣೆಯೂ ಸೇರಿದಂತೆ ವೈಜ್ಞಾನಿಕ ಸಲಹೆಗಳನ್ನು ಅನುಸರಿಸುತ್ತಾ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಧರಣೇಂದ್ರ ಜೈನ್ ಅವರ ಕೃಷಿ ಪದ್ಧತಿ ಮಾದರಿಯಾದುದು ಎಂದರು. ಇವರಲ್ಲಿ ಒಂದು ಸಮಗ್ರ ಕೃಷಿಯನ್ನು ಕಳೆದ 3 ವರ್ಷದಿಂದ ನಾವು ಪ್ರಾತ್ಯಕ್ಷಿಕೆಯನ್ನು ತಗೊಂಡಿದ್ದೇವೆ. ಪ್ರಥಮ ವರ್ಷದಲ್ಲಿ ಕಾಳುಮೆಣಸು ನಡೆಸಿದ್ದೇವೆ, ಬಾಳೆ ನಡೆಸಿದ್ದೇವೆ. ನಂತರ ಸಮಗ್ರ ಕೃಷಿಗೆ ಬೇಕಾಗಿರ್ತಕ್ಕಂಥ ಹೈನುಗಾರಿಕೆ ಮತ್ತು ಗೋಬರ್ ಗ್ಯಾಸ್ ನಿರ್ವಹಣೆ ಮತ್ತು ಅನೇಕ ತರಕಾರಿ ಬೆಳೆಗಳನ್ನು ಕೂಡ ಇವರಲ್ಲಿ ಇದು ಮಾಡಿದ್ದೇವೆ. ಮತ್ತು ಹೈನುಗಾರಿಕೆಗೆ ಪೂರಕವಾಗಿ ಹುಲ್ಲಿನ ಬೆಳೆಯನ್ನು ಕೂಡ ಬೆಳೆಸಿ ಹೊಸ ತಳಿಗಳ ಬೀಜಗಳನ್ನು ಕೂಡ ಕೊಟ್ಟು ನಾವು ಪ್ರೋತ್ಸಾಹಿಸಿ ಅವರನ್ನು ಬೆಳೆಸ್ತಾ ಇದ್ದೇವೆ. ತರಕಾರಿಯಲ್ಲಿ ಕೂಡ ಒಳ್ಳೆಯ ನಿಪುಣತೆಯನ್ನು ಹೊಂದಿದ್ದಾರೆ. ಸಮಗ್ರ ಕೃಷಿಯಲ್ಲಿ ತುಂಬ ಒಳ್ಳೆಯ ಲಾಭದಾಯಕವಾಗಿ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಒಂದು ಬೆಳೆ ನಷ್ಟ ಆದರೆ ಮತ್ತೊಂದು ಬೆಳೆಯಲ್ಲಿ ಲಾಭ ಆಗಬೇಕಂತ ಹೇಳಿದ್ರೆ ಖಂಡಿತವಾಗಲೂ ಸಮಗ್ರ ಕೃಷಿಗಳಲ್ಲಿ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪುಷ್ಪ ಕೃಷಿ, ತರಕಾರಿ, ಹೈನುಗಾರಿಕೆ, ಇದ್ರ ಮೂಲಕ ನಿಜವಾಗ್ಲೂ ಕೂಡ ಒಂದು ಹೈನುಗಾರಿಕೆ ಮಾಡೋದ್ರಿಂದ ನಿರಂತರವಾಗಿ ಅವರಿಗೆ ಆದಾಯ ಬರ್ತಾಯಿದೆ. ಅವರು ಮೊದಲು ಒಂದು ಸೆಗಣಿಗೋಸ್ಕರ ಸ್ವಲ್ಪ ದನ ಸಾಕ್ಕೊಂಡಿದ್ದರು. ಆನಂತರ ನಾವು ಒಳ್ಳೆ ಕ್ರಾಸ್ ಬ್ರೀಡ್ ಅನಿಮಲ್ಸ್ನ ಪರಿಚಯ ಮಾಡಿದ ನಂತರ ಈಗ ಹಾಲು ಉತ್ಪಾದನೆ ಕೂಡ ತುಂಬ ಚೆನ್ನಾಗಾಗ್ತಾಯಿದೆ ಮತ್ತು ಸೆಗಣಿ ಕೂಡ ಚೆನ್ನಾಗಾಗುತ್ತೆ. ಹಟ್ಟಿಯಿಂದ ಬಂದಂಥ ಸೆಗಣಿಯನ್ನು ಗೋಬರ್ ಗ್ಯಾಸ್ ಆಗಿ ಮಾರ್ಪಾಡು ಮಾಡ್ತೇವೆ. ಅದು ಅಡುಗೆಗೆ ಅನಿಲವಾಗಿ ಉಪಯೋಗ ಆಗುತ್ತೆ. ಸೊ ಈ ರೀತಿ ಮತ್ತು ಈ ಗೋಬರ್ ಗ್ಯಾಸ್ ಸ್ಲರಿ ಹೊರಗೆ ಬರ್ತದಲ್ಲ, ಅದು ಕೂಡ ತುಂಬ ಪೌಷ್ಟಿಕವಾಗಿರ್ತಕ್ಕಂಥದ್ದು. ಮತ್ತು ತೋಟಕ್ಕೆ ಅದು ಸ್ಲರಿ ಪಂಪಿಂದ ಡೈಲ್ಯೂಟ್ ಮಾಡಿ ಪ್ರತಿ ಗಿಡಗಳಿಗೆ ಹೋಗುವಾಗೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಸೊ ಈ ರೀತಿ ಮಾಡೋದ್ರಿಂದ ಅವರಿಗೆ ಖರ್ಚು ಕೂಡ ಕಡಿಮೆಯಾಗಿ ಅತ್ಯಂತ ಲಾಭದಾಯಕವಾಗಿ ಕೃಷಿ ಮಾಡ್ತಾಯಿದ್ದಾರೆ. ಅಡಿಕೆ ಕೃಷಿನ ಭಾಳಷ್ಟು ಸೂಟಬಲ್ ಇದೆ ಈ ಒಂದು ಪ್ರದೇಶ. ಹಾಗಾಗಿ ಅಡಿಕೆ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಇವರಿರ್ತಕ್ಕಂಥ ಪ್ರದೇಶವನ್ನು ಅಡಿಕೆಗೂ ಕೂಡ ನಾವು ಇದು ಮಾಡಿದ್ದೇವೆ. ಅದರಲ್ಲೂ ಮಂಗಳ ತಳಿಯನ್ನು ಮಾಡಿದ್ದೇವೆ. ಖಾಲಿ 3.25 ವರ್ಷಕ್ಕೆ ಫಸಲು ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದರಲ್ಲಿ ಸಮಗ್ರ ಪೋಷಕಾಂಶಗಳು ಮತ್ತು ಇದರಲ್ಲಿ ಕೀಟ ನಿರ್ವಹಣೆ ಇವರು ಮಾಡ್ತಿರಲಿಲ್ಲ ಮೊದಲಿನಿಂದಲೂ. ಇದಕ್ಕೆ ಹಿಂಗಾರ ಬರ್ತಕ್ಕಂಥ ಹಿಂಗಾರು ಕೊಳೆ ಮತ್ತು ಅದಕ್ಕೆ ಬರ್ತಕ್ಕಂಥ ಕೀಟಗಳ ನಿರ್ವಹಣೆ ಕೂಡ ನಾವು ಇವರಿಗೆ ಒಂದು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಅದನ್ನ ಹೇಳಿದ್ರಿಂದ ಇವತ್ತಿನ ದಿವಸ ಅವರಿಗೆ ಈ ಕ್ರಮಗಳನ್ನು ವೈಜ್ಞಾನಿಕ ಕ್ರಮಗಳನ್ನು ಅನುಷ್ಠಾನ ಮಾಡಿದ್ರಿಂದಾಗಿ ಅವರಿಗೆ ಹೆಚ್ಚಿನ ಒಂದು ಫಸಲು ಪಡೀಲಿಕ್ಕೆ ಅನುಕೂಲ ಆಗಿದೆ. ಕಾಳುಮೆಣಸು ಕೂಡ ಇವತ್ತಿನ ದಿವಸ ಇಳುವರಿ ಬರ್ತಾಯಿದೆ. ಅದೇ ರೀತಿ ತರಕಾರಿಗಳು ಕೂಡ ಅವರಿಗೆ ಪ್ರತಿ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಕಟಾವು ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭದಾಯಕವಾಗಿ ನಮಗೆ ಕಾಣ್ತಾ ಇದೆ. ಬೇಸಾಯ ಕೂಡ ಮಾಡ್ತಾಯಿದ್ದಾರೆ. ಭತ್ತದ ಬೇಸಾಯ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾಕಂದರೆ ಇರ್ತಕ್ಕಂಥ ಇರ್ತಕ್ಕಂಥ 1 ಎಕರೆ ಭತ್ತದ ಜಾಗ ಇರ್ತಕ್ಕಂಥದ್ದು. ಬಟ್ ಆದರೆ ಬೇರೆಯವರ ಜಾಗವನ್ನು ತಗೊಂಡು ಭತ್ತದ ಗದ್ದೆಯನ್ನು ಕೃಷಿ ಮಾಡ್ತಾ ಮತ್ತು ಅದ್ರ ಜೊತೆಗೆ ಏನಾಗಿದೆ ಅಂದರೆ ಭತ್ತ ಆದ ನಂತರ ಪುನಃ ತರಕಾರಿ ಮಾಡ್ತಾರೆ. ಆ ತರಕಾರಿ ಮಾಡಿದ ಜಾಗದಲ್ಲಿ ಪುನಃ ಭತ್ತ ಮಾಡುವಾಗ ತುಂಬ ಫಸಲು ವ್ಯತ್ಯಾಸ ಕಾಣ್ತದೆ. ಒಂದು ಗದ್ದೆಯಲ್ಲಿ ಒಂದು ಅರ್ಧ ಜಾಗ ತರಕಾರಿ ಮಾಡಿದ ಜಾಗ ನೋಡಿದ್ರೆ ಆ ತರಕಾರಿ ಜಾಗ ಮಾಡಿರ್ತಕ್ಕಂಥದ್ದು ಇಳುವರಿ ಬೇರೆ, ಬೆಳವಣಿಗೆ ಬೇರೆಯೇ ಇದೆ, ತರಕಾರಿ ಮಾಡದೇ ಇರತಕ್ಕಂಥ ಜಾಗನೇ ಬೇರೆ ಇದೆ. ಸೊ ಹೀಗೆ ನಾವು ಬೆಳೆ ಪರಿವರ್ತನೆ ಅದ್ರ ಜೊತೆಗೆ ಬೇರೆ ಬೇರೆ ಕೃಷಿಗಳನ್ನು ಮಾಡೋದ್ರಿಂದ ನಮಗೆ ಒಳಸುರಿಗಳು ಏನು ನಮಗೆ ಇದ್ದಾವೆ ಅವುಗಳು ಕೂಡ ಕಡಿಮೆಯಾಗಿ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಪರಿಕರಗಳನ್ನೇ ಬಳಸ್ಕೊಂಡು ಕೃಷಿ ಮಾಡೋದು. ಅದ್ರ ಜೊತೆಗೆ ನಾವು ಏನು ಆದಾಯ ಇದೆಯಲ್ಲ ನಮಗೆ ದುಪ್ಪಟ್ಟಾಗಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಕುಟುಂಬದವರ ಸಹಕಾರದಿಂದ ಕೃಷಿ ಚಟುವಟಿಕೆಗಳು ಸರಾಗವಾಗಿ ನಡೆಯುತ್ತಿವೆ ಎನ್ನುವ ಧರಣೇಂದ್ರ ಜೈನ್ ಅವರು ಸಮಗ್ರ ಕೃಷಿಯಿಂದಾಗಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ.